ಸಮಾಜದಲ್ಲಿ ಕುಟುಂಬದೊಳಗೆ ಉಳಿತಾಯದ ಚಿಂತನೆ ಬಂದರೆ ಆ ಕುಟುಂಬವು ಆರ್ಥಿಕವಾಗಿ ಸುರಕ್ಷಿತವಾಗಿರುತ್ತದೆ. ಈ ಚಿಂತನೆ ಹೆಚ್ಚು ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತಿದೆ ಎಂದು ಕೆನರಾ ಬ್ಯಾಂಕ್ ಡಿಜಿಎಂ ಹರೀಶ್ ಅಭಿಪ್ರಾಯಪಟ್ಟರು. ತಾಲೂಕಿನ ಅಂಬುಗ ಗ್ರಾಮದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಕೆನರಾ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ ಹಾಸನ ಹಾಗೂ ಅಂಬುಗ ಶಾಖೆ ವತಿಯಿಂದ ಬುಧವಾರ ಆಯೋಜಿಸಲಾದ ಆರ್ಥಿಕ ಸೇವೆಗಳ ಸಾಮಾಜಿಕ ಭದ್ರತೆಗಳ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನ ಮತ್ತು ಖಾತೆಗಳಿಗೆ ಕೆವೈಸಿ ನವೀಕರಣ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಉಳಿತಾಯದ ವಿಷಯದಲ್ಲಿ ಮಹಿಳೆಯರು ಸದಾ ಮುಂಚೂಣಿಯಲ್ಲಿದ್ದಾರೆ. ಒಂದು ಕುಟುಂಬದಲ್ಲಿ ಮಹಿಳೆ ಉಳಿತಾಯ ಮಾಡಲು ಪ್ರಾರಂಭಿಸಿದರೆ ಆ ಕುಟುಂಬ ಆರ್ಥಿಕವಾಗಿ ಬಲವಾಗುತ್ತದೆ. ಈ ದೃಷ್ಟಿಯಿಂದ ಕೆನರಾ ಬ್ಯಾಂಕ್ನಲ್ಲಿ ಅನೇಕ ಉಳಿತಾಯ, ವಿಮೆ ಹಾಗೂ ಸಾಲ ಸೌಲಭ್ಯ ಯೋಜನೆಗಳು ಲಭ್ಯವಿದೆ. ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಆರಂಭಿಸಲು ಅಥವಾ ಸ್ವಂತ ವ್ಯವಹಾರ ನಡೆಸಲು ಸಹಾಯಕವಾಗುವ ಯೋಜನೆಗಳನ್ನು ಜನರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಸ್ವಸಹಾಯ ಸಂಘಗಳ ಮೂಲಕ ಸುಲಭವಾಗಿ ಸಾಲ ಸಿಗುತ್ತದೆ. ಪಡೆದ ಸಾಲದಿಂದ ದುಡಿದು ಲಾಭ ಗಳಿಸಿ ಅದನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದರೆ ಅದು ನಿಮ್ಮ ಕ್ರೆಡಿಟ್ ಹಿಸ್ಟರಿಯನ್ನು ಬಲಪಡಿಸುತ್ತದೆ. ಇದೇ ನಿಜವಾದ ಆರ್ಥಿಕ ಪ್ರಗತಿಯ ದಾರಿ ಎಂದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಮಾಡಿದ ಲೀಡ್ ಬ್ಯಾಂಕ್ನ ಕ್ಷೇತ್ರದ ಮ್ಯಾನೇಜರ್ ಲತಾ ಸರಸ್ವತಿ ಅವರು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ವಿವರಿಸಿ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಡಿ ವರ್ಷಕ್ಕೆ ಕೇವಲ 436 ಪಾವತಿಸಿದರೆ ಆಕಸ್ಮಿಕ ಸಾವು ಸಂಭವಿಸಿದಾಗ 2 ಲಕ್ಷ ಪರಿಹಾರ ಸಿಗುತ್ತದೆ. ಇದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಅಪಘಾತ ವಿಮಾ ಯೋಜನೆಯಡಿ ವರ್ಷಕ್ಕೆ ಕೇವಲ 20 ಪಾವತಿಸಿದರೆ ಅಪಘಾತದಲ್ಲಿ ಸಾವು ಸಂಭವಿಸಿದರೆ 2 ಲಕ್ಷ ಮತ್ತು ಶಾಶ್ವತ ಅಂಗವೈಕಲ್ಯಕ್ಕೆ 1 ಲಕ್ಷ ಪರಿಹಾರ ದೊರೆಯುತ್ತದೆ. ಅಟಲ್ ಪೆನ್ಷನ್ ಯೋಜನೆಯಡಿ 18 ರಿಂದ 40 ವರ್ಷ ವಯಸ್ಸಾದವರು ಪಾಲ್ಗೊಳ್ಳಬಹುದು. 60 ವರ್ಷವಾದ ನಂತರ ಇದರ ಪ್ರಯೋಜನ ದೊರೆಯುತ್ತದೆ. ಇದು ವೃದ್ಧಾಪ್ಯದಲ್ಲಿ ಆರ್ಥಿಕ ಸ್ವಾವಲಂಬನೆಗೆ ದಾರಿ ಮಾಡಿಕೊಡುತ್ತದೆ ಎಂದರು. ಹಾಸನ ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಸ್ ದೇವೇಗೌಡ ಮಾತನಾಡಿ, ಜೀವನದಲ್ಲಿ ಉಳಿತಾಯ ಮಾಡಿದರೆ ಭವಿಷ್ಯ ಸುಧಾರಿಸುತ್ತದೆ. ಸರ್ಕಾರದ ವಿಮಾ ಯೋಜನೆಗಳು ಸಂಕಷ್ಟದ ಸಮಯದಲ್ಲಿ ಜೀವಧಾರೆ ಆಗುತ್ತವೆ. ಕೆನರಾ ಬ್ಯಾಂಕ್ ಜನಸೇವೆಯತ್ತ ಬದ್ಧವಾಗಿದ್ದು ಗ್ರಾಮೀಣ ಜನತೆ ಇದರ ಸದುಪಯೋಗ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದರು. ಎಜಿಎಂ ಆಂಟೋನಿ ರಾಜ್ ಅವರು ಮಾತನಾಡಿ, ನಮ್ಮಂತಹ ಗ್ರಾಹಕ ಆಧಾರಿತ ಬ್ಯಾಂಕ್ ಜನರ ಆರ್ಥಿಕ ಸುಸ್ಥಿತಿಗಾಗಿ ನಾವಿರುವ ಸೌಲಭ್ಯಗಳನ್ನು ಉಪಯೋಗಿಸಿದರೆ ಪ್ರತಿಯೊಂದು ಕುಟುಂಬವೂ ಸುರಕ್ಷಿತವಾಗಿರುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಹಕಿ ಭಾರತಿ ಅವರು ತಮ್ಮ ಅನುಭವ ಹಂಚಿಕೊಂಡು, ನನ್ನ ಮಗನು ಬ್ಯಾಂಕಿನಲ್ಲಿ ಖಾತೆ ತೆರೆಯುವಾಗ ವಿಮೆ ಮಾಡಿಸಿದ್ದ. ದುರ್ಭಾಗ್ಯವಶಾತ್ ಅವನು ಇಲ್ಲ. ಆದರೆ ಆ ವಿಮೆಯ ಪ್ರಯೋಜನದಿಂದ ಲಕ್ಷಾಂತರ ರೂಪಾಯಿ ಸಿಕ್ಕಿದ್ದು ಅದು ನಮಗೆ ಬಹಳ ನೆರವಾದುದು. ಇದರಿಂದ ವಿಮೆಯ ಮಹತ್ವ ಅರಿವಾಯಿತು ಎಂದು ಭಾವುಕರಾದರು. ಇದೇ ಸಂದರ್ಭದಲ್ಲಿ ಬ್ಯಾಂಕ್ ವತಿಯಿಂದ ವಿಮಾ ಯೋಜನೆಗಳಡಿ ಪ್ರಯೋಜನ ಪಡೆದವರಿಗೆ ಸೌಲಭ್ಯ ಪತ್ರವನ್ನು ವಿತರಿಸಲಾಯಿತು. ಕೆಲವರಿಗೆ ಸಾಲದ ಚೆಕ್ಗಳನ್ನು ಹಸ್ತಾಂತರಿಸಲಾಯಿತು. ಈ ಸ್ಕೀಮ್ ಹೇಗೆ ಅಂದರೆ 18ರಿಂದ 50 ವಯಸ್ಸು ಒಳಪಟ್ಟಿರೋರಿಗೆ ಸೀಮೆ. ಇಲ್ಲಿ ಯಾರ್ಯಾರು 18ರಿಂದ 50 ವಯಸ್ಸು ಒಳಗಡೆ ಇದ್ದೀರೋ, ಯಾರ್ಯಾರು ಮಾಡಿಸಿಲ್ವೋ, ನಮ್ಮ ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಲಾಸ್ಟ್ ಲೈನಲ್ಲಿ ಕೂತಿದ್ದಾರೆ. ಅವ್ರ ಹತ್ರ ದಯವಿಟ್ಟು ಫಾರ್ಮ್ಗೆ ಎನ್ರೋಲ್ ಮಾಡಿ. ಎಷ್ಟಾಗುತ್ತೆ ಅಂದ್ಕೊಂಡಿದ್ದೀರಾ? ನಿಮಗೋಸ್ಕರ ನೀವು ಎಷ್ಟು ಎತ್ತಿಡ್ಬೋದು ಒಂದು ದಿನಕ್ಕೆ? 10 ಲಕ್ಷದವರೆಗೆ ಲೋನ್ಗೆ, 7.5 ಲಕ್ಷದ ಲೋನ್ಗೆ ಅವ್ರಿಗೆ ಏನೇ ಬಡ್ಡಿ ಬರುತ್ತಲ್ಲ ಆ ಅಮೌಂಟನ್ನು ಸರ್ಕಾರದಿಂದನೇ ಭರಿಸುತ್ತೆ. 4.5 ಲಕ್ಷಕ್ಕಿಂತ ಹೆಚ್ಚಿಗೆ ಇನ್ಕಮ್ ಇತ್ತು ಅಂದರೆ ಪೋಷಕರದು ಮೂಲೆ ಯೋಜನೆ. ಯಾಕಂದರೆ ಬಹಳಷ್ಟು ಗ್ರಾಮೀಣ ಮಕ್ಕಳು ಇಷ್ಟೊಂದು ಆರ್ಥಿಕ ಮುಗ್ಗಟ್ಟಿನ ಸಲುವಾಗಿ ಉತ್ತಮ ಎಜುಕೇಷನ್ ಅಥವಾ ಹೈಯರ್ ಎಜುಕೇಷನ್ ಪಡ್ಕೊಳಕ್ಕಾಗೋದಿಲ್ಲ. ಅಂಥ ಮಕ್ಕಳಿಗೋಸ್ಕರನೇ ಈ ಯೋಜನೆ ಇರೋದು. ಇದು ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ ಅಂತ ಹೇಳ್ತಾರೆ. ಇದ್ರ ಉಪಯೋಗವನ್ನು ಪಡ್ಕೋಬಹುದು. ಇದರ ಮಾಹಿತಿ ಸಹ ನಮ್ಮ ಎಲ್ಲ ಶಾಖೆಗಳಲ್ಲೂ, ನಮ್ಮಷ್ಟೇ ಅಲ್ಲ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನ ಶಾಖೆಯಲ್ಲೂ ಸಹ ಇದರ ಮಾಹಿತಿ ಸಿಗುತ್ತೆ. ಕಾರ್ಯಕ್ರಮದಲ್ಲಿ ಡಿವಿ ಜನರಲ್ ಮ್ಯಾನೇಜರ್ ಸಂದೀಪ್ ಸಿಂಗ್, ಅಂಬುಗ ಶಾಖೆ ವ್ಯವಸ್ಥಾಪಕ ಬಿಕೆ ವಿಶ್ವನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್, ತುಳಸಿರಾಮ್ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.